ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಕೆಜ್ಜಾಯ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮಾಡ್ತಾ ಇರೋದು. ಈ ವಿಡಿಯೋ ಹಬ್ಬಕ್ಕಿಂತ ಮುಂಚೆನೆ ತೆಗೆದಿದ್ದು, ಅದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನಾನು ಈಗ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ತುಪ್ಪ ಒಂದು 2 ಸ್ಪೂನ್ ಅಷ್ಟೇ, 4ರಿಂದ 5 ಏಲಕ್ಕಿ, ಒಂದು 3 ಬಾಳೆಹಣ್ಣು 3 ಇದ್ದಿದ್ದರಿಂದ ನಾನು 3 ಹಾಕೊತಾ ಇದ್ದೀನಿ. ಇದ್ರೆ ಇನ್ನೂ 1 2 ಹಾಕೊಬಹುದು. ಈಗ ಎಳ್ಳು ಒಂದು ಪ್ಯಾಕೆಟ್ ಹಾಕಲ್ಲ, ಒಂದು 3 ಸ್ಪೂನ್ ಆಗಷ್ಟು ಎಳ್ಳು ಹಾಕೊತೀನಿ. ಈಗ ಅಕ್ಕಿ ನಾನು ಕೆಂಪು ಅಕ್ಕಿ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ನೆನೆಸಿ ನೈಟು ಚೆನ್ನಾಗಿ ಫ್ಯಾನ್ಗಳಿಗೆ ಹಾರಾಕೊಬೇಕು. ಅಕ್ಕಿ ಆರಿದ ನಂತರ ಮಿಕ್ಸಿಂಗ್ ಹಾಕ್ಸ್ಕೊಂಡ್ಬರ್ಬೇಕು. ಹಾಕ್ಸ್ಕೊಂಡ್ ನಂತರ ನೋಡಿ, ಈ ತರ ಇಟ್ಕೊಂಡ್ರೆ ಅದು ಇಡೀನೇ ಹಾಕ್ಬೇಕು. ಅಲ್ಲಿ ಹಸಿಟ್ಟು ತುಂಬಾ ಒಣಗಬಾರ್ದು. ಅಕ್ಕಿ ಈ ತರ ಆಗೋದ್ರಿಂದ ಹಸಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪಾಕ. ಈಗ ನಾನು 1 kg ಬೆಲ್ಲ ಆಗಷ್ಟು ಪಾತ್ರೆಗೆ ಹಾಕಿ ಸ್ಟವ್ ಹಚ್ಚಿಟ್ಟಿದ್ದೀನಿ. ಈಗ ಅದಕ್ಕೆ ಅಳತೆಯಲ್ಲಿ ಎಷ್ಟು ನೀರು ಹಾಕೊಬೇಕಂದ್ರೆ, ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ಆಗಷ್ಟು ನೀರು ಹಾಕೊಬೇಕು. 1 ಗ್ಲಾಸ್, ಈಗ 1/4 kg ಆಗಷ್ಟು ಇದೆ ಬೆಲ್ಲ. ಅದಕ್ಕೆ ನಾನು ಇವಾಗ 1 ಗ್ಲಾಸ್ ಸ್ವಲ್ಪ ಹಾಕ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಾಕೊಂತಾ ಇದ್ದೀನಿ. ಈಗ ಹಾಕಿದ ನಂತರ ಚೆನ್ನಾಗಿ ಪಾಕ ಬರುತ್ತೆ. ಒಂದು ಅರ್ಧ ಗಂಟೆ ಆಗಷ್ಟು ಆಗ್ಬೇಕು. ಈಗ ನೋಡಿ, ಈ ತರ ನೀರ್ ಹಾಕೊಂಡ್ ತಟ್ಟೆಯಲ್ಲಿ ಈಗ ಪಾಕ ರೆಡಿ ಆಗಿದೆ. ಈಗ ನೀರ್ ಹಾಕೊಂಡ್ ತಟ್ಟೆಯಲ್ಲಿ ನಾವು ಗಂಟು ಕಟ್ಟದ ಉಂಡೆ ಕಟ್ಟಬೇಕು. ಹಿಂಗೆ ನೀರಲ್ಲಿ ನೋಡಿ ಬೆಳ್ಳಲ್ಲಿ ಏನ್ ನೋಡಿದ್ರು ಗಂಟು ಬರ್ಬೇಕು, ದಾರ ಬರ್ಬೇಕು. ಈಗ ಬಂದಿದೆ ಅಂತ ಪಾಕ. ಇವಾಗ ಹಸಿಟ್ಟು ಹಾಕೊಂಡು ಚೆನ್ನಾಗಿ ನೀರೇ ಫಸ್ಟ್ ಅಲ್ಲ ನೀನ್ ಹಾಕೆ. ಈಗ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂತಾ ಇರ್ಬೇಕು. ಅಕ್ಕಿ ಹಸಿಟ್ಟು ಹಾಕೊಂಡು ಈಗ ಅದಕ್ಕೆ ಗಸಗಸೆ ಹಾಕೊಬೇಕು. ಮತ್ತೆ ಎಳ್ಳು ಇಷ್ಟನ್ನ ಹಾಕೊಂಡು ಬಾಳೆಹಣ್ಣೆಲ್ಲ ಕಿವುಚ್ಬಿಟ್ಟು ಪಾಕಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಸ್ಕೊಬೇಕು. ಒಂದು ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡು ಚೆನ್ನಾಗಿ ತೊಳಸ್ದಂಗೆನೆ ನಾವು ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೊಬೇಕು. ಈಗ ನಾನು 1.5 kg ಆಗಷ್ಟು ಅಕ್ಕಿ ಹಾಕ್ಸ್ಕೊಂಡ್ ಬಂದಿದೆ. ಅದು 1/4 kg ಅಷ್ಟು ಬೆಲ್ಲ ಒಂದ್ ಸ್ವಲ್ಪ ಕಡಿಮೆನೆ ಹಾಕೊಬೇಕು ನಾವು. ಯಾಕಂದ್ರೆ ಸ್ವೀಟ್ ಜಾಸ್ತಿ ಆದ್ರೂ ತುಂಬಾ ಮಕ್ಕೊಡ್ದಂಗೆ ಆಗುತ್ತೆ ತಿನ್ನಕ್ಕೆ. ಆದ್ರಿಂದ ಒಂದ್ ಸ್ವಲ್ಪ ಬೆಲ್ಲ ಕಡಿಮೆನೆ ಹಾಕೊಬೇಕು ಸ್ವೀಟ್ ನಾವು. ಅಕ್ಕಿ ಹಸಿಟ್ಟು ಎಲ್ಲ ಎಲ್ಲ ಹಾಕೊಂಡೆ. ಈಗ ಗಸಗಸೆ ಹಾಕೊಂಡು ಈಗ ಯಾಲಕ್ಕಿ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಏಲಕ್ಕಿನೂ ಹಾಕೊಬೇಕು. ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ಬಾಳೆಹಣ್ಣು ಹಾಕೊಬೇಕು. ಚೆನ್ನಾಗಿ ಕಿವುಚ್ಬಿಟ್ಟು ಬಾಳೆಹಣ್ಣು ಹಾಕೊಂತಾ ಇದ್ದೀನಿ. ಬಾಳೆಹಣ್ಣು ಇನ್ನೂ 1 2 ಹಾಕೊಂಡಿದ್ರು ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಬಾಳೆಹಣ್ಣು ಏನಕ್ಕೆ ಹಾಕ್ತಾರೆ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿ ಬರುತ್ತೆ ಕೆಜ್ಜಾಯ. ಅದಕ್ಕೋಸ್ಕರ ನಾನು ಏಲಕ್ಕಿ ಬಾಳೆಹಣ್ಣು ಹಾಕ್ತೀನಿ. ಕೆಜ್ಜಾಯ ಮಾಡಿದಾಗೆಲ್ಲ ಕಜ್ಜಾಯ ಅಲ್ಲ. ಈಗ ಚೆನ್ನಾಗಿ ಕಲಸಿ ಈಗ ಹೂರ್ಣ ತುಂಬಾ ಚೆನ್ನಾಗಿ ಪಾಕ ಬಂದಿದೆ. ಪಾಕ ಬಂದು ಅದು ಸ್ವಲ್ಪ ಹೊತ್ತು ತಣ್ಣಗ ಹಾಕ್ಬೇಕು. ಪಾಕ ಬಿಸಿನೇ ಹಾಕ್ಬಾರ್ದು. ಬಿಸಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಒಡ್ಕೊಂಡ್ಬಿಡುತ್ತೆ ಎಣ್ಣೆಯಲ್ಲಿ. ಹೊಡಿಬಾರ್ದು, ಯಾವತ್ತಿಗೆ ಆಗ್ಲಿ ಪಾಕ ಹೊಡಿಬಾರ್ದು. ಈಗ ರೆಡಿ ಆಗಿದೆ. ಈಗ ನಾನು ಆಯಿಲ್ ಹಾಕಿ 1 kg ಆಗಷ್ಟು ಸಪರೇಟ್ ಆಗಿ ಬಾಣಲಿಯಲ್ಲಿ ಇಟ್ಟಿದ್ದೀನಿ. ಈ ಕಜ್ಜಾಯ ಮಾಡುವಾಗ ಬೇರೆ ಎಣ್ಣೆಲ್ಲ ಮಾಡ್ಕೊಬಾರ್ದು. ಇದಕ್ಕೆ ಸಪರೇಟ್ ಆಗಿ ಎಣ್ಣೆ ಹಾಕೊಬೇಕು. ಯಾಕಂದ್ರೆ ಇದು ಸ್ವೀಟ್ ಅಲ್ವಾ, ಮಿಕ್ಸ್ ಆಗ್ಬಾರ್ದು. ಖಾರ ಏನು ಮಿಕ್ಸ್ ಆಗ್ಲೇಬಾರ್ದು. ಈಗ ನೋಡಿ, ಪಾಕ ರೆಡಿ ಆಗಿದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವ್ ಹೆಂಗ್ ತೊಟ್ಕೊಂಡ್ರೆ ಹಂಗೆ ಕಜ್ಜಾಯ ರೆಡಿ ಆಗಿದೆ. ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಪೂರಿ ಬಂದಂಗ್ ಬರ್ತಿದೆ ಕೆಜ್ಜಾಯ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದ್ ಸ್ವಲ್ಪ ಹಾಕೊಂಡು ಚೆಕ್ ಮಾಡ್ಕೊಂತ ಇದ್ದೀನಿ, ಅದು ಬರ್ತಾ ಇದೋ ಮೇಲೆ ಇಲ್ಲ ಅಂತ. ಅದು ಮೇಲೆ ಬಂದ್ರೆ ಚೆನ್ನಾಗಿ ಬರುತ್ತೆ ಅಂತ, ಇಲ್ಲ ಅಂದ್ರೆ ಕೆಟ್ಟೋಗುತ್ತೆ ಅಂತ. ಒಟ್ನಲ್ಲಿ ಹೆಂಗೆ ಬಂದ್ರೆ ಚೆನ್ನಾಗಿ ಎಣ್ಣೆ ಕಾಯ್ಬೇಕು. ಚೆನ್ನಾಗಿ ಎಣ್ಣೆ ಕಾಯ್ಬೇಕು ಅಲ್ಲೇನೆ. ಇಲ್ಲೊಬ್ಬನ್ ಕೇಳ್ತಾ ಇದ್ದೀನಿ, ಒಂದೊಂದ್ ಮಾತು ನನಗೆ ಮಿಸ್ಟೇಕ್ ಆಗುತ್ತೆ. ಅದಕ್ಕೋಸ್ಕರ ಇವಳ ಹತ್ರ ಕೇಳ್ಕೊಂತ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕೆಜ್ಜಾಯ ರೆಡಿ ಆಗಿ ಬರ್ತಾ ಇದೆ. ಪೂರಿ ಬಂದಂಗ್ ಬರ್ತಾ ಇದೆ ಫ್ರೆಂಡ್. ಈ ತರ ಕೆಜ್ಜಾಯ ಯಾರು ಮಾಡ್ತಾರೆ? ಯಾವ ಅಜ್ಜಿನೂ ಮಾಡ್ತಾರೆ ಪಾಪ ಅಜ್ಜಿದಿರು. ಆದ್ರೆ ನಾನು ಇಷ್ಟು ಮಾತ್ರ ಮಾಡ್ತೀನಲ್ವಾ, ನಾನು ತುಂಬಾ ಗ್ರೇಟ್. ಎಲ್ಲದ್ರಲ್ಲೂ ಅಡಿಗೆ ಫಸ್ಟ್. ನಾನು ಯಾವ ಅಡಿಗೆನೂ ಕೆಟ್ಟೋಗಲ್ಲ ಫ್ರೆಂಡ್ಸ್. ನಾನು ಮಾಡೋ ಅಡಿಗೆ ಎಲ್ಲಾ ತರ ಅಡಿಗೆನೂ ಮಾಡ್ತೀನಿ. ಅಡಿಗೆದಲ್ಲಿ ಫಸ್ಟ್ ಅಲ್ಲಿ ಇರ್ತೀನಿ ನಾನು. ನಾನ್ ವೆಜ್ ಅಲ್ಲಿ ಅಷ್ಟೇ, ಸ್ವೀಟ್ ಅಲ್ಲಿ ಅಷ್ಟೇ, ವೆಜ್ ಅಲ್ಲಿ ಅಷ್ಟೇ, ಎಲ್ಲಾ ಅಡಿಗೆನೂ ಫಸ್ಟ್ ಮಾಡ್ತೀನಿ. ಚೆನ್ನಾಗಿ ಸೂಪರ್ ಆಗಿರುತ್ತೆ ನಾನು ಮಾಡೋ ಅಡಿಗೆ. ಅದಕ್ಕೋಸ್ಕರನೇ ಯೂಟ್ಯೂಬ್ ಹಾಕೋಣ ಅಂತ ನಾನು ಮಾಡೋದು ಅಡಿಗೆಗಳು. ಇಷ್ಟು ಚೆನ್ನಾಗಿ ಮಾಡ್ಕೊಂಡು ನಾವು ಯೂಟ್ಯೂಬ್ ಹಾಕಿಲ್ಲ ಅಂದ್ರೆ ಹೆಂಗೆ ಫ್ರೆಂಡ್ಸ್? ಆಗ್ಲೇಬೇಕಲ್ಲ. ಅಕಸ್ಮಾತ್ ಯಾರನ್ನ ಕಲಿಯೋರಿದ್ರು ಕಲ್ತ್ಕೊಬಹುದು. ಕಲಿಯೋ ಹೆಣ್ಮಕ್ಳಿದ್ರೆ ಕಲ್ತ್ಕೊಬಹುದು. ನೋಡಿ, ಆರಾಮಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದ್ ಸೌಟ್ಗೆ ಹಾಕೊಂಡು ಅದು ಆಯಿಲ್ ಇರುತ್ತೆ ಅದು ಕೆಜ್ಜಾಯದಲ್ಲಿ. ಅದನ್ನ ತಗೊಂಡು ಇನ್ನೊಂದ್ ಸೌಟ್ಗೆ ಸ್ವಲ್ಪ ಆಯಿಲ್ ಇಟ್ಕೊಬೇಕು. ಅದು ತೆಗಿಯೋವಾಗ ಕೆಜ್ಜಾಯ. ಓಕೆ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ.